ರೈತರ ಪಾಲಿನ ಜೀವನಾಡಿ ಈಗ ಅದೇ ರೈತರ ಪಾಲಿಗೆ ಕಂಟಕವಾಗಿ ಪರಿಣಮಿಸಿದೆ. ತುಂಬಿ ಹರಿಯಬೇಕಿದ್ದ ಜಲಾಶಯ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಅನ್ನದಾತನಿಗೆ ಕಣ್ಣೀರು ತರಿಸುತ್ತದೆ. ಪಿಕಪ್ ಡ್ಯಾಂನ ಕ್ರೆಸ್ಟ್ ಗೇಟ್ಗಳಲ್ಲಿ ಜಲಸಸ್ಯಗಳು ದಟ್ಟವಾಗಿ ಬೆಳೆದು ನಿಂತ ಪರಿಣಾಮ ಹೊರಹೋಗಬೇಕಿದ್ದ ನೀರು ವಾಪಸ್ ಹೊಡೆದು ನೂರಾರು ಎಕರೆ ಭತ್ತದ ಬೆಳೆ ಸಂಪೂರ್ಣ ಜಲಾವೃತಗೊಂಡಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿರೋ ಅನ್ನದಾತರ ಆಕ್ರೋಶದ ಕಣ್ಣೀರಿನ ವರದಿ ಇಲ್ಲಿದೆ ನೋಡಿ. ಜೀವನಾಡಿ ಡ್ಯಾಮ್ ಈಗ ರೈತರ ಪಾಲಿಗೆ ಕಂಟಕ. ಬ್ಯಾಕ್ ವಾಟರ್ಗೆ ನೂರಾರು ಎಕರೆ ಭತ್ತದ ಬೆಳೆ ನಾಶ. ಹರಿಹರ ತಾಲೂಕಿನ ದೇವರಬೆಳಕೆರೆ ಪಿಕಪ್ ಡ್ಯಾಂನಲ್ಲಿ ಜಲಸಸ್ಯಗಳದ್ದೇ ಕಾರುಬಾರು. ಕ್ರೆಸ್ಟ್ ಗೇಟ್ಗಳಲ್ಲಿ ಕಳೆಗಿಡಗಳು ತುಂಬಿದ್ದರೂ ಕಣ್ಣು ಮುಚ್ಚಿ ಕುಳಿತ ನೀರಾವರಿ ಇಲಾಖೆ ಅಧಿಕಾರಿಗಳು. ಗುಡದಹಳ್ಳಿ, ಸಂಕ್ಲಿಪುರ ಸೇರಿದಂತೆ 10 ಹಳ್ಳಿಗಳ ಜಮೀನುಗಳು ಸಂಪೂರ್ಣ ಜಲಾವೃತ. ಒಂದೆಡೆ ಭೋರ್ಗರೆದು ಧುಮ್ಮಿಕ್ಕುತ್ತಿರುವ ಜಲರಾಶಿ, ಹಾಲಿನ ನೊರೆಯಂತೆ ಕಂಗೊಳಿಸುತ್ತಿರುವ ಪಿಕಪ್ ಡ್ಯಾಂ. ಈ ಸುಂದರ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ದೇವರಬೆಳಕೆರೆ ಪಿಕಪ್ ಡ್ಯಾಂನಲ್ಲಿ. ಭದ್ರಾ ನಾಲೆ ಹಾಗೂ ಸೂಳಕೆರೆಯ ಹೆಚ್ಚುವರಿ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯ ಮೈದುಂಬಿ ಹರಿಯುತ್ತಿದೆ. ಆದರೆ ಈ ಮನಮೋಹಕ ದೃಶ್ಯದ ಹಿಂದೊಂದು ಕಣ್ಣೀರಿನ ಕಥೆ ಇದೆ. ಸಾಮಾನ್ಯವಾಗಿ ಜಲಾಶಯ ತುಂಬಿದರೆ ರೈತರು ಸಂಭ್ರಮಿಸಬೇಕಿತ್ತು, ಆದರೆ ಇಲ್ಲಿ ಉಲ್ಟಾ ಆಗಿದೆ. ಡ್ಯಾಂನ ಕ್ರೆಸ್ಟ್ ಗೇಟ್ಗಳ ಬಳಿ ಜಲಸಸ್ಯಗಳು ಹಾಗೂ ಕಳೆಗಿಡಗಳು ಕೋಟೆಯಂತೆ ಬೆಳೆದು ನಿಂತಿವೆ. ಇದರಿಂದಾಗಿ ನೀರು ಸರಾಗವಾಗಿ ಮುಂದೆ ಹೋಗದೆ ಹಿನ್ನೀರು ವಾಪಸ್ ಹೊಡೆದಿದೆ. ಪರಿಣಾಮ ಸುತ್ತಮುತ್ತಲಿನ ನೂರಾರು ಎಕರೆ ಭತ್ತದ ಗದ್ದೆಗಳು ಕಣ್ಣೆದುರೇ ಮುಳುಗಿ ಹೋಗಿವೆ. ಹಾಕಿದ ಬಂಡವಾಳವಾದರೂ ಸಿಗಲಿ ಎಂದು ರೈತರು ನೀರಿನಲ್ಲೇ ನಿಂತು ಭತ್ತ ಕಟಾವು ಮಾಡುವ ದುಸ್ಥಿತಿ ಎದುರಾಗಿದೆ. ಪಿಕಪ್ಗೆ ಗೇಟ್ ಏನು ಅಳವಡಿಸಿರಲ್ರಿ, ಅದ್ರದ್ದು ಸೆದಿ ಎಲ್ಲ ಬಂದು ನೀರು ಸ್ಟಾಕ್ ಆಗಿ ಹೋಗ್ತಾ ಇಲ್ಲ ಗೇಟ್ನಾಗ. ಅದ್ರದ್ದು ಎಲ್ಲ ರೈತರಿಗೆಲ್ಲ ಬೆಳೆ ಮೇಲೆ ಬಂದು ಎಲ್ಲ ಸೊಪ್ಪು ಸೆದಿ ಕುಂತು ತೊಂದರೆ ಆಗ್ತಾಯಿತ್ತು. ಹೂವು ಎಲ್ಲ ಕುತ್ಕೊಂಡು ರೈತರಿಗೆಲ್ಲ ತೊಂದರೆ ಆಗ್ತೈತಿ. ಅದನ್ನ ತೆಗಿಯೋದು ಉತ್ತಮ. ಮೊದಲೇನ ಹೇಳಿದ್ರಿ ಈ ಥರ ಸಮಸ್ಯೆ ಆಗಿತ್ತಾ? ಏನಿದೆ ಮೊದಲ ಆಗ್ತಾಯಿತ್ತು. ಆ ಗೇಟ್ ಅಳವಡಿಸಿದ್ಗಳಿಗೂ ಆಗ್ತಾಯಿತ್ತು. ಮತ್ತೆ ಹೇಳಿದ್ರಿ ಅಧಿಕಾರಿಗಳು ಎಲ್ಲ ಪರಿಶೀಲನೆ ಮಾಡಿದಾರೆ, ಆದರೂ ಅದನ್ನ ತೆಗಿತಾ ಇಲ್ಲ. ಅದು ಸೆದಿ ತೆಗಿಸ್ತಾರ್ರಿ, ಮತ್ತೆ ಮ್ಯಾಲದ ಮಳೆ ಬಂದಾಗ ಬಂದು ಒದ್ದು ನಿಂತ್ಕೊಂತದ. ಸೀಸನ್ಗೆ ಒಂದು ಟೈಮ್ ತೆಗಿತಾರೆ, ಮಳೆಗಾಲದಾಗ ಅಷ್ಟೇ. ಒಂದು ಟೈಮ್ ತೆಗೆದ್ರು ಅಂದ್ರೆ ಬಗೆಹರಿತು. ಮತ್ತೆ ಮಳೆ ಬಂದಾಗ ಮತ್ತೆ ಬಂದು ಸ್ಟಾಕ್ ಆಗ್ತೈತಿ. ನೀರು ಒಯ್ದು ರೈತರ ಬೆಳೆ ಮೇಲೆ ಬಂದು ಕುತ್ಕೊಂತದ. ಹಳ್ಳಿಗಳಿಗೆ ಸಮಸ್ಯೆ ಸುತ್ತಮುತ್ತಲು ಒಂದು 20 ಹಳ್ಳಿ ಹಾಕವ್ರಿ ಈ ದೇವರಬೆಳಕೆರೆ ಪಿಕಪ್ಪಿನ ಸುತ್ತಮುತ್ತ ಎಲ್ಲ ಹಳ್ಳಿಗಳವರಿಗೂ ರೈತರಿಗೆಲ್ಲ ತೊಂದರೆ ಆಗ್ತಾಯಿತ್ತು. ಗೇಟ್ ಅವನ್ನೆಲ್ಲ ಅಳವಡಿಸಿರೋವೆಲ್ಲ ತೆಗಿಸ್ಬೇಕ್ರಿ. ತೆಗೆದ್ರೆ ಎಲ್ಲರಿಗೂ ಉತ್ತಮ ಆಕತಿ, ರೈತರಿಗೆಲ್ಲ ಬೆಳೆ ನಾಶ ಆಗೋದಿಲ್ಲ. ಹಂಗಾದ್ರೆ ಅದೇ ಗೇಟಿಂದ ಈಗ ಸಮಸ್ಯೆ ಆಗೋದು ಅಂತ ಸೆದಿ ಬಂದು ಅಡ್ಡ ಆಗ್ತತಲ್ಲ, ಅದೇ ಸೆದಿನ ಬಂದು ಹೊಲ್ದಾಗ ಬಂದು ನಿಲ್ತತ. ಅದು ನೀರು ಜಾಸ್ತಿ ಆದಟಿ ಭತ್ತ ಮುಣಗ್ತಾವೆ. ಭತ್ತ ಮೇಲೆ ಸೆದಿ ಬಂದು ಆ ಸೆದಿ ಮೇಲೆ ಮುಣಗಿಂದಟಿ ಏನಾಕತಿ, ಇಲ್ಲಿ ಕೋಳಿ ಪಾಳಿ ಬಂದು ಎಲ್ಲ ಮೀನು ತಿಂದ್ಬಿಡ್ತಾವೆ. ಬರೀ ನೀರಾದ್ರೆ ಬಂದು ಹಂಗೆ ವಾಪಸ್ ಹೋಗತಿ ಅನ್ಬೋದು. ಇದು ಸೆದಿ ಬರ್ತತಲ್ಲ, ಹಂಗಾಗಿ ಸಮಸ್ಯೆ ಆಗತ್ತೆ. ಎಲ್ಲ JCP ಬಂದು ಒಮ್ಮೆ ತೆಗ್ಸಿದ್ವಿ ಟಚಿಲೆ, ಅದು ಮ್ಯಾಗ ಸೆದಿ ತೆಗಿತಾರೆ, ಮತ್ತು ಇದು ಹಂಗೆ ಉಳ್ಕೊಂಡಿರ್ತೈತಿ. ಯಾವುದೋ ಬೇರು ಮತ್ತು ಹೊಲ್ದಾಗ ಬರ್ತದೆ ಅದು ಓಟು. ಹಂಗೆ ಮೊದಲು ಗೇಟದ್ದೆಲ್ಲ ಕಡೆಗೆ ಹೋಗ್ತಿರೋದು. ಅದು ಇವಾಗ ಏನು ಹೋಗಲ್ಲ ಸರ್, ಕಡೆಗೆ ಹೋಗಲ್ಲ. ಮೊದಲೇ ನಿಂತ್ಕೊಂಡಿರ್ತದೆ ಅಷ್ಟು. ಅದೇ ಏನು ಹೇಳ್ತಾರೆ ಸರ್, ತೆಗಿಸ್ತಾವೆ ಅಂತಾರೆ, ಮತ್ತೆ ಹಿಂಗೆ ಬರ್ತಾರೆ. ಮತ್ತೆ ಇಲ್ಲಿ ನಮ್ಮ ಹೊಲ್ಗಳಿಗೆ ನುಗ್ತೈತೆ, ಅವ್ರಿಗೇನು ತೊಂದರೆ ಅನ್ನೋಲ್ಲ, ಸುಮ್ಮರ್ತಾರೆ ಅವರಲ್ಲಿ. ಸರ್, ನಾವು ಸೆದಿ ಭತ್ತ ಮೇಲೆ ಕುಂತು ನಮ್ಗೆ ಹೆಂಗೆ ಕೊಯ್ಕೋಬೇಕು ಹೇಳ್ರಿ, ನಾವು ಕೊಯ್ಕೊಳಕ್ಕಾಗಲ್ಲ. ಅದು ಮತ್ತೆ ಭತ್ತ ಮೇಲೆ ಬಂದು ಕುಂದಿರ್ತದೆ, ಮತ್ತೆ ಕೋಳಿ ಪಾಳಿ ಕುಳಿತಾವೆ, ಮತ್ತು ಮೀನು ಕುಳಿತಾವೆ, ಮತ್ತು ನಮಗೆ ಸಮಸ್ಯೆ ಅದು. ಅವ್ರದ್ದು ಮೇಲೆ ತೆಗಿಸ್ತೇವೆ ಅಂತಾರೆ, ಅಲ್ಲಿ ಬರ್ತಾರೆ, ಹಂಗೆ ಹೋಗಾರ, ಮತ್ತು ಇಲ್ಲಿ ನಮಗೆ ತೊಂದರೆ ಆಗ ಸರ್. ಅದು ಹಂಗೆ ಮಾಡ್ತಾರೆ ಸರ್. ಅದನ್ನ ತೆಗಿಯೋಕೆ ಹೋದಾಗ ಅಲ್ಲಿ ಜಗಳ ಮಾಡ್ತಾರೆ, ಇಳಿಬೇಡ್ರಿ ಹಂಗೆ ಹಿಂಗೆ ಅಂತಂದು. ಜರ ಕಟ್ಯಾರ ನಾವು ಹೋಗಿ ಒಂದು 2 ಟೈಮ್ ತೆಗೆದಕ್ಕೆ ಜಗಳ ಮಾಡ್ತಾರೆ ಸರ್. ಜಗಳ ಮಾಡಿದ್ರು ಅವರೆಲ್ಲ. ಅದೇ ಸರ್, ಇಲ್ಲಿ ತೆಗಿಬೇಡ್ರಿ, ಗೇಟ್ ಮುರಿತೀರಿ ಹಂಗೆ ಹಿಂಗೆ ಅಂತಂದು. ಅದೇ ಹಂಗೆ ಮಾಡ್ತಾರೆ. ಅವರು ಮಾಡಲ್ಲ ಸರ್, ನಮ್ಗೆ ಮಾಡೋರಿಗೆ ಬಿಡಲ್ಲ ಸರ್. ಅದು ಅದು ಹೆಂಗೆ ಮಾಡ್ತಾರೆ ಸರ್ ಅಲ್ಲಿ. ಯಾವ ಊರಿಗೆ ಯೂಸ್ ಆಗುತ್ತೆ ರೀ ನೀರು? ಅಷ್ಟು ಯಾವ ಊರಿಗೆ ಪ್ರಾಬ್ಲಮ್ ಯಾವ ಊರಿಗೆ ಆಗ್ತದೆ ಹಂಗೆ? ಇದು ಇಲ್ಲಿ ಬೂದೋಳು, ಶಂಕ್ಲಿಪುರ, ಗುಡದಹಳ್ಳಿ, ಆ ಕಡೆ ಜಡ್ನಹಳ್ಳಿ, ಬಲ್ಲೂರು, ಶಿರ್ನಹಳ್ಳಿ ಸರ್.
ಕಷ್ಟಪಟ್ಟು ಬೆಳೆದ ಬೆಳೆ ಕಣ್ಣೆದುರೇ ಕೊಳೆತು ಹೋಗುತ್ತಿರುವುದನ್ನು ಕಂಡು ಅನ್ನದಾತರು ಕಣ್ಣೀರು ಹಾಕ್ತಿದ್ದಾರೆ. ದೇವರ ಬೆಳಕೆರೆ ಡ್ಯಾಂನ ಬ್ಯಾಕ್ ವಾಟರ್ನಿಂದಾಗಿ ಗುಡದಹಳ್ಳಿ, ಸಂಕ್ಲಿಪುರ, ಬಲ್ಲೂರು, ಮುದಹದಡಿ ಹಾಗೂ ಬೂದಿಹಾಳ್ ಸೇರಿದಂತೆ 10 ಹಳ್ಳಿಗಳ ಜಮೀನುಗಳು ಕೆರೆಯಂತಾಗಿವೆ. ಕೇವಲ ಬೆಳೆ ನಷ್ಟ ಮಾತ್ರವಲ್ಲ, ದಟ್ಟವಾಗಿ ಬೆಳೆದಿರುವ ಜಲಸಸ್ಯಗಳ ಭಾರ ಹಾಗೂ ನೀರಿನ ಭೀಕರ ಒತ್ತಡದಿಂದಾಗಿ ಡ್ಯಾಂಗೆ ಏನಾದರೂ ಅಪಾಯ ಸಂಭವಿಸುತ್ತಾ ಅನ್ನೋ ಆತಂಕವು ಗ್ರಾಮಸ್ಥರನ್ನ ಕಾಡುತ್ತಿದೆ. ಕಳೆದ 7-8 ವರ್ಷಗಳಿಂದ ಈ ಜಲಸಸ್ಯಗಳನ್ನು ತೆರವುಗೊಳಿಸಿ ಅಂತ ನೀರಾವರಿ ಇಲಾಖೆಗೆ ಮನವಿ ಮಾಡುತ್ತಲೇ ಬಂದಿದ್ದರು. ಅಧಿಕಾರಿಗಳು ಮಾತ್ರ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಂತೆ ಕುಳಿತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕೆರೆ ನೀರಿನ ಸಮಸ್ಯೆ ಭಾಳ ಆಗಿದೆ. ಅವು ಸಸ್ಯರಾಶಿಗಳು ಬಂದು ಅಡ್ಡಾಗ್ತಾ ಇದ್ದಾವೆ. ಅದು ಮುಂಚೆ ಹಂಗಿತ್ತು ಹಂಗೆ ಮಾಡೋದು ಒಳ್ಳೇದು ಸರ್. ಹಂಗಾಗಿ ರೈತರಿಗೆಲ್ಲ ಭಾಳ ತೊಂದರೆ ಆಗ್ತಿದೆ. ಮುಂಚೆ ಹಂಗಿತ್ತು ಹಂಗೆ ಮಾಡಿದರೆ ಯಾರಿಗೂ ತೊಂದರೆ ಇಲ್ಲ. ತೆರವು ಮಾಡೋಕ್ಕೆ ಒಂದು ಪಟ್ಟು ಹೇಳಿದ್ವಿ ಸರ್. ಅದೆಲ್ಲ ಇಟಾಚಿ ತಗೊಂಡು ಎಲ್ಲ ಅದು ಸಸ್ಯರಾಶಿ ಎತ್ತಿದ್ರು. ಆದರೂ ಮತ್ತು ಕೆರೆ ತುಂಬ ಇರೋದು ಹೋಗಿ ಅಲ್ಲೇ ನಿಲ್ಲುತ್ತೆ. ಅಲ್ಲೇ ನಿಲ್ಲೋದ್ರಿಂದ ಎಲ್ಲ ಇನ್ನೀರು ಜಾಸ್ತಿ ಆಗುತ್ತೆ ಸರ್. ಸುಮಾರು ಒಂದು 5-6 ಹಳ್ಳಿಗೆ ತೊಂದರೆ ಆಗುತ್ತೆ ಸರ್. ಸರ್ ಭತ್ತದ ಮೇಲೆ ನೀರು ಬರುತ್ತೆ. ನೀರು ಬಂದು ಅದು ಸಸ್ಯರಾಶಿ ಎಲ್ಲ ಮೇಲೆ ಕುತ್ಕೊಂಡು ಭತ್ತ ಎಲ್ಲ ಮುಚ್ಚುತ್ತವೆ. ಅದು ಕೊಯ್ಯೋಕ್ಕೂ ಬರೋಲ್ಲ, ತಗೊಳಕ್ಕೂ ಬರೋಲ್ಲ ಸರ್. ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ನೋಡಿ ಹೋಗಿದ್ದಾರೆ. ಅಲ್ಲಿಗೆ ಎಲ್ಲರೂ ಬಂದಿದ್ರು. ಬಂದು ಅದು ಯಾರು ಇನ್ನೂ ಅದಕ್ಕೆ ಇದನ್ನು ಮಾಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟವ್ರು ಬೇಗ ಅದು ಮಾಡಿದರೆ ಎಲ್ಲ ರೈತರಿಗೂ ಒಳ್ಳೆಯದಾಗುತ್ತೆ. ಒಟ್ಟಾರೆ ಬಿರು ಬೇಸಿಗೆಯಲ್ಲೂ ಬೆವರು ಸುರಿಸಿ ಬೆಳೆದ ಭತ್ತದ ಬೆಳೆ ಇಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ನೀರು ಪಾಲಾಗಿದೆ. ಡ್ಯಾಂ ರಕ್ಷಣೆ ಮಾಡಬೇಕಾದ ಇಲಾಖೆ ಮೌನಕ್ಕೆ ಶರಣಾಗಿದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ತಕ್ಷಣ ಜೆಸಿಬಿ ಮೂಲಕ ಜಲಸಸ್ಯಗಳನ್ನು ತೆರವುಗೊಳಿಸಿ ಡ್ಯಾಂ ಮತ್ತು ರೈತರ ಜಮೀನುಗಳನ್ನು ರಕ್ಷಿಸುತ್ತಾ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ರಾಕೇಶ್ ಜೊತೆ ಅಣ್ಣೇಶ್, M1 ಕನ್ನಡ ನ್ಯೂಸ್, ದಾವಣಗೆರೆ.